ಚನ್ನಪಟ್ಟಣ ತಾಲೂಕಿನ ಎಸ್ಎಂಹಳ್ಳಿ ಗ್ರಾಮದಲ್ಲಿ ಕಾವೇರಿ ನೀರಾವರಿ ನಿಗಮದ ಅನುದಾನದ ಅಡಿಯಲ್ಲಿ ಮೇಜರ್ ಡ್ರೈನೇಜ್ ನಿರ್ಮಾಣಕ್ಕೆ ಶಾಸಕರಾದ ಸಿಪಿ ಯೋಗೇಶ್ವರ್ ಅವರು ಗುದ್ದಲಿ ಪೂಜೆ ಮಾಡಿದರು. ನಂತರ ಹುಣಸನಹಳ್ಳಿ ಹಾರೋಕೊಪ್ಪ ಗ್ರಾಮದಲ್ಲಿ ಕಾವೇರಿ ನೀರಾವರಿ ನಿಗಮದ ಅನುದಾನದ ಅಡಿಯಲ್ಲಿ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಹಾಗೂ ಹುಣಸನಹಳ್ಳಿ ಗ್ರಾಮದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಸಮುದಾಯ ಭವನ ನಿರ್ಮಾಣಕ್ಕೆ ಶಾಸಕರಾದ ಸಿಪಿ ಯೋಗೇಶ್ವರ್ ಅವರು ಊರಿನ ಗ್ರಾಮಸ್ಥರ ಜೊತೆ ಶಂಕುಸ್ಥಾಪನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾಜಿ ಆಪ್ಕಾಮ್ಸ್ ಅಧ್ಯಕ್ಷ ಶಿವಮಾಧು, ಆನಂದಸ್ವಾಮಿ, ಶಾನ್ಮಾನಹಳ್ಳಿ ಪ್ರದೀಪ್, ಶ್ರೀನಿವಾಸ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಗುಂಡ, ಚಂದ್ರು, ಕಾಂತ, ಕಾವೇರಿ ನೀರಾವರಿ ನಿಗಮದ ಶ್ರೀಕಾಂತ್ ಹಾಗೂ ಇನ್ನೂ ಹಲವಾರು ಮುಖಂಡರು ಹಾಜರಿದ್ದರು. ಹುಣಸನಹಳ್ಳಿ ಗ್ರಾಮದ ವಿಶ್ವೇಶ್ವರಿ ತಾಯಿ ದೇವಸ್ಥಾನದ ಆವರಣದಲ್ಲಿ ಒಂದು ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನುಕೂಲ ಆಗಲಿ ಅಂತೇಳಿ ಘನ ಸರ್ಕಾರದಿಂದ ಮಂಜೂರಾಗಿ ಟೆಂಡರ್ ಆಗಿ ಇವತ್ತು ಇಲ್ಲಿ ಕೆಲಸ ಪ್ರಾರಂಭ ಮಾಡ್ತಾಯಿದ್ದೀವಿ. ಇದಲ್ಲದೆ ಮೇಲ್ಗಡೆಯಿಂದ ಕೋಡಂಬಳ್ಳಿಯಿಂದ ಈ ನಮ್ಮ ಕಣ್ವ ಹೊಳೆ ಕಡೆಗೆ ತುಂಬ ಅತಿವೃಷ್ಟಿ ಆದಾಗ ಕಳೆದ 2 ವರ್ಷಗಳ ಹಿಂದೆ ಭಾಳ ತೊಂದರೆ ಆಗಿತ್ತು. ಅದಕ್ಕೆ ಸ್ಟಾರ್ಮ್ ವಾಟರ್ ಡ್ರೈನೇಜ್ ಅಂತೇಳಿ ಕೆರೆಯ ತೋಟಗಳ ನೀರು ಮತ್ತು ಕೋಡಂಬಳ್ಳಿ ಭಾಗದಿಂದ ಬರ್ತಕ್ಕಂಥ ನೀರು ಎಲ್ಲನೂ ಸುಗಮವಾಗಿ ನದಿಗೆ ಹೋಗಬೇಕು ಅಂತ ಹೇಳಿ ಈಗ ಸುಮಾರು 5 ಕೋಟಿ ರೂಪಾಯಿನ ಕಾಮಗಾರಿಗಳನ್ನು ಇವತ್ತು ತಗೊಂಡಿದ್ದೀವಿ. ಚರಂಡಿಗಳನ್ನು ಮಾಡ್ತಕ್ಕಂಥದ್ದು, ಊರೊಳಗಡೆ ನೀರು ನುಗ್ಗಿದಾಗೆ ಮತ್ತು ಹುಣಸನಹಳ್ಳಿ ತಗ್ಗು ಪ್ರದೇಶ ಆದ್ದರಿಂದ ಮೇಲ್ಗಡೆಯಿಂದ ನೀರು ಬಂದುಬಿಡ್ತಾಯಿತ್ತು ಬೆಡ್ತಿಂದ, ಅದೆಲ್ಲ ತಡಿಬೇಕು ಅಂತೇಳಿ ಈಗ ಕಾಮಗಾರಿಗೆ ತೊಗೊಂಡಿದ್ದೀವಿ. ಅದು ಕೂಡ ಟೆಂಡರ್ ಆಗಿದೆ. ಮತ್ತು ಈಗ ಎಸ್ಎಂಹಳ್ಳಿಯಲ್ಲೂ ಕೂಡ ಸುಮಾರು 3 ಕೋಟಿ ರೂಪಾಯಿನ ಮೇಜರ್ ಡ್ರೈನೇಜು, ಇವೆಲ್ಲ ಮೊನ್ನೆ ಮಳೆಗಾಲದಲ್ಲಿ ಭಾಳ ತೊಂದರೆ ಆಗಿತ್ತು. ಅವು ಎಸ್ಎಂಹಳ್ಳಿ ಮುಳುಗೆ ಹೋಗಿತ್ತು. ಇಲ್ಲೂ ಕೂಡ ಭಾಳ ಅನಾಹುತ ಆಗಿತ್ತು. 3-4 ಮನೆ ಬಿದ್ದೋಗಿದ್ದು. ಇದನ್ನೆಲ್ಲ ಸರಿಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲೂ ಸುಮಾರು 3 ಕೋಟಿ ರೂಪಾಯಿನ ಕೆಲಸ, ಸುಮಾರು 11 ಕೋಟಿ ರೂಪಾಯಿ ಕೆಲಸಗಳನ್ನು ತಗೊಂಡು ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಈ ಜಾಗ ಹಿಂದೆ ತಾತ್ಕಾಲಿಕವಾಗಿ ಕಾಯಿರ್ ಕಾರ್ಪೊರೇಷನ್ ಅವ್ರಿಗೆ ಜಾಗವನ್ನು ಬಿಟ್ಕೊಟ್ಟಿದ್ದು. ಈ ಜಾಗ ವಿಶ್ವೇಶ್ವರಿ ದೇವಸ್ಥಾನದ ಹೆಸರಿನಲ್ಲಿ ಪಾಣಿ ಇದೆ. ಸುಮಾರು 6 ಎಕರೆ 10 ಗುಂಟೆ ಜಾಗ ದೇವಸ್ಥಾನದ ಹೆಸರಲ್ಲಿದೆ. ಒಂದಷ್ಟು ಒತ್ತುವರಿ ಆಗಿದೆ. ಅದೆಲ್ಲನೂ ತೆರವುಗೊಳಿಸಿ ಮುಂದಿನ ದಿನಗಳಲ್ಲಿ ದಿನೇ ದಿನೇ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಅದನ್ನು ತೆರವುಗೊಳಿಸ್ತೀವಿ. ಇಲ್ಲಿ ಸುಸಜ್ಜಿತವಾದಂಥ ಸಮುದಾಯ ಭವನ ಕಟ್ತೀವಿ. ಮತ್ತು ಇಲ್ಲಿ ಮೂಲಭೂತ ಸೌಲಭ್ಯಗಳು ದೇವಸ್ಥಾನಕ್ಕೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಈಗ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೀವಿ. ರೂಪುರೇಷೆಗಳನ್ನ ಮಾಡಿಕೊಂಡು ದೇವಸ್ಥಾನ ಸೋರ್ತಾ ಇತ್ತು, ಅದನ್ನೆಲ್ಲ ನಿಲ್ಲಿಸಿದ್ದೀವಿ. ಈಗ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಮತ್ತು ಬಂದಂಥ ಭಕ್ತಾದಿಗಳಿಗೆ ಶೌಚಗೃಹ, ಸ್ನಾನದ ಗೃಹಗಳು ಎಲ್ಲನೂ ಮಾಡ್ತಾಯಿದ್ದೀವಿ. ಇದೊಂದು ರೀತಿಯ ಭಾಳ ಹಿಂದಿನಿಂದನೂ ಕೂಡ ಸುಮಾರು 16 ಹಳ್ಳಿಗಳಿಗೆ ಒಂದು ಧಾರ್ಮಿಕ ಕ್ಷೇತ್ರ ವಿಶ್ವೇಶ್ವರಿ ಕ್ಷೇತ್ರ ಹುಣಸನಹಳ್ಳಿ, ಅದನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಎಲ್ಲ ಕ್ರಮ ತಗೊಂಡಿದ್ದೀವಿ.